ರವೀಂದ್ರ ಹೇಳಿಕೆಗಳನ್ನ ಇವರು ಕೂಡ ಸಮರ್ಥನೆ ಮಾಡಿ ನಿಮ್ಮ ಸಂಸದರು ಅವರು ಕೂಡ ಸಮರ್ಥನೆ ಮಾಡ್ತಿದ್ದಾರೆ. ಅದು ನಿಜ ಖಂಡಿತ. ಯಾಕಂದ್ರೆ ಮಂಡ್ಯ ಜಿಲ್ಲೆಗೂ ಸ್ಟಾರ್ ಚಂದ್ರ ಅವ್ರಿಗೆ ಏನು ಸಂಬಂಧ? ಹೌದು, ಪಾಪ ಅವ್ರು ಹೇಳಲೇಬೇಕಲ್ಲ, ಮೇಡಮ್ ಹೇಳಲೇಬೇಕು. ತಪ್ಪೇನಿದೆ? ಮೇಡಮ್ಮು ಒಬ್ಬರು ಸೀರಿಯಸ್ ಆಗಿ ಆಸ್ಪಿರೆಂಟು, ಇನ್ನೊಬ್ಬ ಆಸ್ಪಿರೆಂಟಿಗೆ ರೆಕಮೆಂಡ್ ಮಾಡೋಕ್ಕಾಗತ್ತಾ ಮೇಡಮ್ಮು? ಯಾರು ಯಾರು ಅಲ್ಲ ರೀ, ಇಲ್ಲಿ ಲೋಕಸಭೆಗೆ ಆಸ್ಪಿರೆಂಟ್ ಅಲ್ವೇನ್ರಿ ಬಿ ಜೆ ಪಿಯಿಂದ? ಅವ್ರು ಬಿ ಜೆ ಪಿಯಿಂದ ನಿಂತ್ಕೊಳ್ಳೋಕೆ ಕೇಳ್ತಾ ಇದ್ದಾರೆ ಅಂತ ನೀವೇ ಟಿ ವಿಲಿ ನೋಡಿದ್ದೀರಾ? ಅವರು ಬಿ ಜೆ ಪಿಯಿಂದ ನಾನು ಸೀರಿಯಸ್ ಆಸ್ಪಿರೆಂಟ್ ಅಂತಾರೆ. ಅವಾಗ ಇನ್ನೊಂದು ಪಕ್ಷದ ಅಭ್ಯರ್ಥಿಯನ್ನು ಎನ್ಕರೇಜ್ ಮಾಡೋಕ್ಕಾಗತ್ತಾ? ಅದರಿಂದ ಅವ್ರು ಹೇಳಿರ್ತಾರೆ. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿನ ಡಿಸೈಡ್ ಮಾಡೋರು ಯಾರು? ಕಾಂಗ್ರೆಸ್ ಕಾರ್ಯಕರ್ತರು, ಕಾಂಗ್ರೆಸ್ ಅಧ್ಯಕ್ಷರುಗಳು, ಕಾಂಗ್ರೆಸ್ ಶಾಸಕರು, ಹೈಕಮಾಂಡು, KPCC ಅಲ್ವಾ? ಹಾಂ ಅಲ್ವೇನ್ರಿ? ರವೀಂದ್ರನೂ ಹೆಸರು ಹೇಳಿದ್ದೀವಿ ನಾವು, ಸ್ಟಾರ್ ಚಂದ್ರು ಹೆಸರು ಹೇಳಿದ್ದೀವಿ, ಮಧು ಮಾದೇಗೌಡರ ಹೆಸರು ಹೇಳಿದ್ದೀವಿ. ಯಾರು ತೀರ್ಮಾನ ಕೊಡ್ತಾರೆ ಅವ್ರಿಗೆ ಕೆಲಸ ಮಾಡೋಣ. ಸರಿ, 4 ಜನ ಎಲ್ಲಿ ಗೆಲ್ಲಲಿಕ್ಕೆ ಅವಕಾಶ ಇದೆಯೋ, ಕಾಂಗ್ರೆಸ್ಸು ಸ್ಟ್ರಾಂಗ್ ಆಗಿದೆಯೋ ಅಲ್ಲಿ 4 ಜನ ಕೇಳೋದು ತಪ್ಪು ಅಂತ ಹೇಳೋಕ್ಕಾಗತ್ತಾ? ಕೇಳಿ, ತಪ್ಪೇನಿದೆ. ಚಲುವಸ್ವಾಮಿ ಅವ್ರಿಗೆ ನಾಟಿ ಕೋಳಿ ರುಚಿ ಗೊತ್ತಿಲ್ಲ, ಬೆಂಗಳೂರು ಬಿದ್ದು ಸುಮಾರು ವರ್ಷ ಆಗಿದೆ ಅಂತ ರವೀಂದ್ರ ಅವರು ಹೇಳ್ತಾರೆ. ನನಗೇನು ಗೊತ್ತಿಲ್ಲ. ನಾನು ಯಾವಾಗ ಎಲ್ಲವೂ ನನಗೆ ಗೊತ್ತಿದೆ ಅಂತ ಈಗ ಮೇಡಮ್ ಹೇಳಿದ್ಗೂ ನಾನು ಅದು ಹೇಳಿಲ್ಲ. ನನಗೆ ಪಾಪ ಮೇಡಮ್ ಅಷ್ಟು ಅನುಭವ ಇಲ್ಲ ನನಗೆ. ಅವರು ಸ್ವಲ್ಪ ಕಲಾವಿದರು ಮತ್ತು ಅಂಬರೀಷ್ ಅವ್ರ ಜೊತೆ ಭಾಳ ಉತ್ತಮವಾದಂಥ ಕಲೆ ಮಾಡಿರ್ತಕ್ಕಂಥವ್ರು. ಈಗ ಬಂದು MP ಆಗಿ ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನೇನು ಅವ್ರ ಬಗ್ಗೆ ಯಾವತ್ತೂ ಕಾಮೆಂಟ್ ಮಾಡಿಲ್ಲ, ಮಾತಾಡಿಲ್ಲ. ನಾಟಿ ಅಂತಂದ್ರೆ ಅವರು ಕಾಮೆಂಟ್ ಮಾಡಿದರು. ಈಗ ರವೀಂದ್ರ ಡಾಕ್ಟ್ರು, ಹೈಲಿ ಕ್ವಾಲಿಫೈಡ್ ಪರ್ಸನ್ನು. ತಪ್ಪೇನಿದೆ? ಹೇಳಿ ಬಿಡಿ. ನಂಗೆ ನಾಟಿ ಗೊತ್ತಿಲ್ಲ ಅಂದರೆ ತಪ್ಪು ಗೊತ್ತಿಲ್ಲ ಅಂತಲೇ ಅನ್ಕೊಳ್ಳೋಣ, ತಿಳ್ಕೊಳ್ಳೋಣ ರೀ. ಅವನು ಒಬ್ಬ ನಮ್ಮ ಪಕ್ಷದ ಹಿತೈಷಿ ಲಿವರ್. ನಮ್ಮ ಪಕ್ಷದ ಅನೇಕ ಕಾರ್ಯಕ್ರಮಗಳಲ್ಲಿ ಅವರು ಸಹ ನಮಗೆ ಬೆಂಬಲವಾಗಿ ನಿಂತಿದ್ದವರು. ಅವರು ಇದೇ ಜಿಲ್ಲೆಯವರು, ನಾಗಮಂಗಲ ತಾಲೂಕಿನವರು. ಅವರ ಅಣ್ಣ ಇವತ್ತು ಇಂಡಿಪೆಂಡೆಂಟ್ MLA ಆಗಿ ನಮ್ಮ ಜೊತೆಯಲ್ಲಿ ಸದಸ್ಯರಾಗಿದ್ದಾರೆ. ಸೊ ಪಕ್ಷ ತೀರ್ಮಾನ ಮಾಡ್ತಕ್ಕಂಥದ್ದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಆಮೇಲೆ ಅವರು ಪಕ್ಷಕ್ಕೆ ಒಂದಲ್ಲ ಒಂದು ರೀತಿ ಶಕ್ತಿಯನ್ನು ತುಂಬ್ಕೊಂಬಂದಿರ್ತಕ್ಕಂಥವ್ರು. ಯಾರು ಅವ್ರವ್ರು ವೈಯಕ್ತಿಕವಾಗಿ ಮಾತಾಡ್ತಾರೆ, ಏನು ಮಾಡೋಕ್ಕಾಗತ್ತೆ? ಅವ್ರು ಮಾತನಾಡೋದಕ್ಕೆ ಸ್ವತಂತ್ರ ಇದೆ ಪಬ್ಲಿಕ್ನಲ್ಲಿ. ಅದನ್ನು ನಾವು ಯಾಕೆ ಕ್ವಶನ್ ಮಾಡೋಕ್ಕೆ ಹೋಗ್ಬೇಕು? ಮಾತಾಡ್ಲಿಕ್ಕೆ ನಾನು ಅದೇನು ಅವ್ರನ್ನೇ ಕೇಳಿ ಹೇಳ್ತೀನಿ. ಯಾಕೆ ಕಾರಣಕ್ಕೆ ಮಾತಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾನು ಅವನ್ನ ಕ್ವಶನ್ ಮಾಡ್ತಕ್ಕಂಥದ್ದು. ಡಾಕ್ಟರ್ ರವೀಂದ್ರ ಬಗ್ಗೆ ನಾನು ಟೀಕೆ ಟಿಪ್ಪಣಿ ಮಾಡೋದಕ್ಕೆ ನನಗೆ ಅವಶ್ಯಕತೆ ಇಲ್ಲಪ್ಪ. ಒಳ್ಳೆಯದಾಗಲಿ ಅವ್ರಿಗೆ ನಮ್ದು ಯಾವತ್ತೂ ವಿರೋಧ ಇಲ್ಲ. ಇವತ್ತು ಸಹ AICC ತೀರ್ಮಾನ ಮಾಡಿದ್ರೆ ಅವ್ರಿಗೆ ಕೆಲಸ ಮಾಡ್ತಾರೆ. ಈಗ 4 ವರ್ಷದಿಂದ ಅವ್ರಿಗೆ ಫ್ರೀಯಾಗಿದ್ದರು. ಈಗ 15 ದಿವಸದಿಂದ ಸ್ಪೀಡ್ ಆಗಿದ್ದಾರೋ, 4 ವರ್ಷದಿಂದ ಸ್ಪೀಡ್ ಆಗಿದ್ದಾರೋ. ಕೆಲಸ ಮಾಡಿದರೆ ಈಗ ನಾನು ಕೆಲಸ ಮಾಡಿದ್ದೆ, ನನ್ನ ನಂತರ ಯಾರೋ ಇನ್ನೊಬ್ಬ ಶಾಸಕ ಬರ್ತಾನೆ. ಆವಾಗ ಡೆಮಾಕ್ರಸಿನಲ್ಲಿ ಅವ್ರು ಮಾಡಿದ್ದಂತ ಮನಮೋಹನ್ ಸಿಂಗ್ ಮಾಡಿದ್ದ ಉದ್ಘಾಟನೆನ ಮೋದಿಯವ್ರು ಮಾಡಿದ್ರು. ನೋಡ್ರಿ, ಎಲ್ಲರೂ ಅವರವರ ಶಕ್ತಿ ಅನುಸಾರ ಕೆಲಸ ಮಾಡ್ತಾರೆ. ಮೇಡಮ್ ಬಗ್ಗೆ ಯಾರೂ ಇಲ್ಲಿ ಮೇಡಮ್ ಸರಿ ಇಲ್ಲ, ತಪ್ಪು ಮಾಡವ್ರೆ, ಅವ್ರು ಕೆಲಸ ಮಾಡಿಲ್ಲ ಅಂತ ಯಾರು ನಮ್ಮ ಕಾಂಗ್ರೆಸ್ ಶಾಸಕರು ಹೇಳಿದ್ರಾ? ಅವ್ರ ಕೈಲಿ ಏನಾಗುತ್ತೋ ಮಾಡಿದಾರೋ ಬಿಟ್ಟಿದ್ದಾರೋ ಅದು ಅವ್ರಿಗೆ ಬಿಟ್ಟದ್ದು. ಲೋಕಸಭಾ ಸದಸ್ಯನ ಆಯ್ಕೆ ಮಾಡಿರ್ತಕ್ಕಂಥದ್ದು ಈ ಜಿಲ್ಲೆ ಜನ. ಈ ಜಿಲ್ಲೆ ಜನ ಏನಾದರೂ ಕ್ವಶನ್ ಮಾಡಿದ್ರೆ ಅವ್ರು ಉತ್ತರ ಹೇಳ್ತಾರೆ. ನಾವು ಅದ್ರ ಬಗ್ಗೆ ಯಾವತ್ತೂ ಅವ್ರ ಬಗ್ಗೆ ಕ್ವಶನ್ ಮಾಡೋಕ್ಕೆ ಹೋಗಿಲ್ಲ. ಅವ್ರಿಗೆ ಬಿಟ್ಟಿದ್ದು. ಅವ್ರು ಏನು ಕೆಲಸ ಮಾಡಿದ್ದಾರೋ ಬಿಟ್ಟಿದ್ದಾರೋ ಅವ್ರು ಸಮಜಾಯಿಸಿ ಹೇಳೋದು ಮತದಾರರಿಗೆ ಹೇಳ್ತಾರೆ. ಬಟ್ ನನಗೇನು ಆ ವಿಚಾರ ಯಾವುದೂ ಪ್ರಶ್ನೆ ಬಂದಿಲ್ಲ, ಕ್ವಶನ್ ಬಂದಿಲ್ಲ. ನಮ್ಮ ಶಾಸಕರು ಅವ್ರ ಬಗ್ಗೆ ಕೆಲಸ ಮಾಡಿಲ್ಲ ಅಂತ ಹೇಳಿಲ್ಲ. ಅವ್ರು ನಮ್ಮನ್ನು ಟೀಕೆ ಮಾಡ್ತಾರೆ. ಮೇಡಮು ಮಾಡಲಿ, ತೊಂದರೆ ಇಲ್ಲ.